ಮಜವಾ ಮಜ ಭಾರತ ಮಜವಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಮಜಾಗಳು, ಭಾರತ್ಗಳು, ಶೋಗಳು, ಜಡ್ಜ್ಗಳು, ಕಿಲ ಕಿಲ ನಾಗ್ಸೋ ಪ್ರೋಗ್ರಾಮ್ಗಳು, ನಿರಂಜನ್ಗಳು, ಶೀತಲ್ ಶೆಟ್ಟಿಗಳು, ಊಟ ತಟ್ಟೆಗಳು. ಓಕೆ, ಏನಮ್ಮ ಇದು ಮಂಗಳೂರು ಎಕ್ಸ್ಪ್ರೆಸ್ ಏನ್ ಕತೆ? ಅಲ್ಲ ಕಣೋ, ಇವತ್ತು ಬರ್ತಾ ಇರೋ ಅಂತ ಸೆಲೆಬ್ರಿಟಿ ಕೊಡ್ತಾ ಇರೋ ಅಂತ ಲೀಡ್ಗಳು ಕಣೋ, ಪಂಚ್ಗಳು, ಓಪನಿಂಗ್ ಲೈನ್ಗಳು. ಓಹೋ ಯಾಕೆ? ಹಂಗ ವಡ್ಕ ಚೆನ್ನಾಗಿ ವಡ್ಕ ಚೆನ್ನಾಗಿಲ್ವಾ? ಹೌದು. ಬೇಜಾರು ನಿನಗೆ? ಸೊ ನಾನು ಇವತ್ತು ಚೆನ್ನಾಗಿ ಕೂಡ ಹೇಳ್ತೀನಿ ಮಜಾ ಅಂತ. ಭಾರತದಲ್ಲಿ ಪ್ರೇಮಿಗಳ ದಿನಾಚರಣೆ ಮುಂದುವರಿತಾ ಇದೆ. ಸೊ ಎಲ್ಲರಿಗೂ ಮಜಾ ಭಾರತದ ಪ್ರೇಕ್ಷಕರಿಗೆ ವ್ಯಾಲೆಂಟೈನ್ಸ್ ಡೇ ದಿನದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಕನ್ನಡ ಚಿತ್ರರಂಗದ ಚೆಲುವು ನಾರಾಯಣ ಸ್ವಾಮಿ ಅಂತಾನೆ ಕರಿಬಹುದಾದ ಎಸ್ ನಾರಾಯಣ್ ಅವರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ. ನಮ್ಮ ಶೋದ ಕಳಶಪ್ರಾಯ ಅಂತ ಹೇಳಬಹುದಾದ ಶ್ರುತಿ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ನಾರಾಯಣ್ ಸರ್, ಈಗ ನೀವು ನಿಮ್ಮ ಲವ್ ಸ್ಟೋರಿನ ಹೇಳ್ಬಿಟ್ರೆ ನಾವು ನಮ್ಮ ಶೋನ ಶುರು ಮಾಡ್ಬೋದು. ನನ್ನ ಲವ್ ಸ್ಟೋರಿಗಳೆಲ್ಲ ಸಿನಿಮಾ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದಿನಕ್ಕೊಂದು ಲವ್ ಸ್ಟೋರಿ ಶುರು ಆಗತ್ತೆ. ಓಕೆ. ಹುಡುಗಿ ನೋಡ್ಬಿಟ್ಟು ಲವ್ ಲೆಟರ್ ಕೊಡೋದಲ್ಲ ಲವ್. ಹಾ. ಮನುಷ್ಯನ ಹೃದಯದಲ್ಲಿ ಹುಡ್ತಕ್ಕಂತ ಪ್ರತಿಯೊಂದು ಒಳ್ಳೆ ಭಾವನೆಗಳಿಗೆ ಪ್ರೀತಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರಿ ಸರ್? ಮಟ್ಟಿರೋ ಎಸ್ ಶ್ರುತಿ ಮೇಡಮ್, ಎಸ್, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಯಾವುದೇ ಒಂದು ಪಾಸಿಟಿವ್ ಭಾವನೆ ಇದ್ರೆ ಅದು ನನ್ನ ಪ್ರೀತಿ. ನಿರಂಜನ್, ನಿಮ್ಮ ಪ್ರಕಾರ ಹಾ, ಪ್ರೀತಿ ಅಂದ್ರೆ ಏನು? ನನ್ನ ಪ್ರಕಾರ ನಿಜವಾಗ್ಲೂ ಪ್ರೀತಿ ಅಂದ್ರೆ ಅಡ್ಜಸ್ಟ್ಮೆಂಟ್. ಅಲ್ಲ Adjust ರೀ, ಮಾಡ್ಕೊಳ್ಳೋದು. ಪ್ರೀತಿ ಅನ್ನೋದಿದ್ರೆ ಅಲ್ಲ ಅಡ್ಜಸ್ಟ್ಮೆಂಟ್ ಬೇಕಾಗೇ ಇಲ್ಲ. ಅಲ್ಲ, ಏನು ಅಂದ್ರೆ ನಾನ್ ಹೆಚ್ಚು ನೀನ್ ಕೆಳಗೆ ನಾನ್ ಮೇಲೆ ಅನ್ನೋದೇ ಇರಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಒಂದು ಪ್ರೀತಿ. ಅಲ್ಲ, ಅದೇ ನೀನ್ ಕೆಳಗೆ ನಾನ್ ಮೇಲೆ, ಅದು ಯಾರು ಏನ್ರಿ ಹೇಳಿದ್ರು ಇದು? ಆತರ? ಕನ್ನಡದ ವ್ಯಾಕರಣ ಏನ್ರಿ ಇದು? ಇದೇ ನಾನು ಹೇಳಿದ್ದು. ಯಾವ್ದನ್ನು ನಕಾರಾತ್ಮಕ ಯೋಚನೆ ಮಾಡದೇ ಇರೋದೇ ನಿಜವಾದ ಪ್ರೀತಿ. ನಿರಂಜನ್, ಯಾವಾಗ್ಲೂ ಒಂದು ವಿಷಯ ಗೊತ್ತಿದ್ರೆ ಅದ್ರ ಬಗ್ಗೆ ವಿಶ್ಲೇಷಣೆ, ಗೊತ್ತಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು. ಸರ್ ನನಗೆ ಗೊತ್ತಿಲ್ಲ, ಸುಮ್ಮನೆ ಕನ್ನಡನೆಲ್ಲ ನಾನು ಪುಟ್ಟ ಬಾಲಕ, ನಾನು ಕಲಿಯಕ್ ಬಂದಿದ್ದೀನಿ. ಹೌದು, ನಾನೊಬ್ಬ ಪುಟ್ಟ ಬಾಲಕ, ನಾನು ಕಲಿಯಕ್ ಬಂದಿದ್ದೀನಿ, ಮುಗೀತು. ನೋಡಮ್ಮ, ಎಷ್ಟರ ಸರ್ ಏನೇ ಮಾಡಿದ್ರು ಸೂಪರ್ ಆಗಿ ಮಾಡ್ತಾರೆ. ಅವ್ರ ಡೈರೆಕ್ಷನ್ ಅಲ್ಲಿ ಪಂಟ ಜೊತೆಗೆ ಸ್ವಲ್ಪ ತುಂಟ, ನಾಟ್ ಅಪ್ ಟು ದ ಸ್ವಂಟ. ಯಾಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ ಅಂದ್ರೆ ಈಗ ಎಸ್ ನಾರಾಯಣ್ ಅವರ ಕರೆಕ್ಟ್. ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡ್ತಾ ಇರೋಂತ ಹೊಸ ಸಿನಿಮಾ ಹೆಸರು ಪಂಟ. ಎಸ್ ಎಕ್ಸಾಕ್ಟ್ಲಿ. ಈ ಪಂಟದಲ್ಲಿ ಇರುವಂತ ಒಂದು ಹೊಸ ಪಂಟ ನಮ್ಮ ಜೊತೆ ಇರ್ತಾರೆ ಇವಾಗ. ವಾಟ್ ಯು ಸೇ? ಕರೆಕ್ಟ್. ನಮ್ಮ ಮಜಾ ಭಾರತದಲ್ಲಿ ಇವತ್ತು ಪಂಟ ಟೀಮ್ ಇರುತ್ತೆ. ಪಂಟ ಚಿತ್ರದ ನಾಯಕ ಅನೂಪ್ ಹಾಗೂ ನಾಯಕಿ ರಿತೀಕ್ಷಾ ಇವರಿಬ್ರು ಬರ್ತಾ ಇದಾರೆ. ಸೊ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸೋಣ. ಮಜವಾ ಮಜ ಭಾರತ ಮಜವಾ ಮಜ ಭಾರತ. ಪ್ಲೀಸ್ ವೆಲ್ಕಮ್ ಅನೂಪ್ ಅಂಡ್ ರಿಕ್ಷಾ. ಟೀ ಬಿಡ್ಬೇಡ್ವೋ ನಿರಂಜನ್, ಅಪಾರ್ಥ ಆಗುತ್ತೆ. ಏನಮ್ಮ? ರಿತೀಕ್ಷಾ ಕಣೋ. ರಿತೀಕ್ಷಾ. ಓಕೆ, ರಿತೀಕ್ಷಾ. ಎಸ್ ಅನೂಪ್, ಹೇಳಿ, ಮಜಾ ಭಾರತ್ ಸೆಟ್ಟಿಗೆ ಬಂದಿದ್ದೀರಾ. ಸೊ ಮಜಾ ಭಾರತ್ ಸೆಟ್ಟಿಗೆ ನೀವು ಬರ್ತೀರಿ ಅಂತ ಅನ್ಕೊಂಡಿದ್ರಾ? ತುಂಬಾ ಖುಷಿ ಆಯ್ತು. ನಾರಾಯಣ್ ಸರ್ ಜೊತೆ ಇವಾಗ ಒಂದು ಸಿನಿಮಾ ಮುಗಿಸಿದ್ದೀನಿ, ಪಂಟ ಅಂತ. ಅವ್ರನ್ನ ಕಾಮಿಡಿ ಶೋಗೆ ಜಡ್ಜ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಹಿ ಹ್ಯಾಸ್ ದಟ್ ಸೆನ್ಸ್ ಆಫ್ ಹ್ಯೂಮರ್. ಆ ಸ್ಪಾಟಲ್ಲೇ ಏನು ಹ್ಯೂಮರಸ್ ಆಗಿ ಮಾತಾಡ್ತಾರೆ ಅಂದರೆ, ನಾವ್ ಏನೇ ಹೇಳಿದ್ರು ಅದನ್ನ ಕಾಮಿಕಲ್ ಆಗಿ ಟರ್ನ್ ಮಾಡಿ ನಮ್ಗೆ ಮೇಲೆ ಬಕ್ರಾ ಮಾಡಿ ಕೂಡಿಸ್ಬಿಡ್ತಾರೆ. ಮಾಡ್ತಾರಪ್ಪ ನಮ್ಗೆ
ರಿತಿಕ್ಷಾನ ನಾನ್ ಮಾತಾಡ್ಸ್ತೀನಿ ಬಿಡು ನಿರಂಜನ್, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ. ಶೀತದವ್ರಿಗೂ ಗೊತ್ತಾಗೋಯ್ತು ನೀವು ಏನೇನ ಅಷ್ಟೇ, ಬಿಡೋ ಹಾಗಿಲ್ಲ. ಆಡಿಷನ್ಗೆ ಬಂದಾಗ ನಾರಾಯಣ್ ಸರ್ ನೀವೇ ಇಂಟರ್ವ್ಯೂ ಮಾಡಿದ್ರಂತೆ, ಹೇಗದು? ನಾನು ಫಸ್ಟ್ ಅವ್ರು ಯಾರು ಅಂತ ಕೇಳಿದೆ ಆ್ಯಂಡ್ ನೌ ಹೀ ಈಸ್ ಮೈ ಗಾಡ್ ಫಾದರ್ ಬಿಕಾಸ್ ಯಾರೇ ಇದ್ರೇನೋ ಚಾನ್ಸ್ ಕೊಟ್ಟಿರಲ್ಲ, ಬಟ್ ಹೀ ಗೇವ್ ಮಿ ದ ಚಾನ್ಸ್, ಹೀ ಗೇವ್ ಮಿ ದ ಲೈಫ್, ಹೀ ಈಸ್ ಮೈ ಗಾಡ್ ಆಲ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ಲಿ. ಸೊ ಥ್ಯಾಂಕ್ ಯು ಅನೂಪ್. ಇನ್ನೂ ಮಾತಾಡೋಣ, ನಗೋಣ, ಖುಷಿ ಪಡೋಣ. ಬನ್ನಿ, ವೆಲ್ಕಮ್ ಟು ಆ ಶೋ. ಮಜಾ ಭಾರತ, ಮಜಾ ಭಾರತ. ಮುಂದಿನ ತಂಡನ ಕರೆಯುವಂತ ಸಮಯ. ಮುಂದೆ ಬರ್ತಾರಂತ ತಂಡ ಪ್ರಶಂಸಾ. ಹಲೋ, ಹೌದೌದು, ನಾನು ಕೋರೆ ರೈಟ್ರು ಪಾದೆ ಮಾತಾಡುದು. ಪಾದೆ ಅಂದ್ರೆ ಅದಲ್ಲ ರೀ, ಪಾಂಡು ದೇರ್ಲಗಟ್ಟೆ ಅಂತ ಶಾರ್ಟ್ ಆಗಿ ಪಾದೆ ಅಂತ ಕರೆಯೋದು. ಯಾವುದು ಕೋರೆ ಬರ್ಲಿಕ್ಕೆ ಆಗಲ್ಲ, ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಇದೆ. ಶಬ್ದ ಏನಂತೇಳಿಯ ಸಮಸ್ಯೆ ಇದೆ. ನಾವು ಕೋರೆಲ್ಲಿಗೆ ಡೈನಮೈಟ್ ಇಟ್ಟ ಮೇಲೆ ಬಂಡೆ ಹೊಡೆಯೋದು, ಆದ್ರೆ ಇದು ಹಂಗಲ್ಲ. ನಾನು ಅವತ್ತು ಮದುವೆ ದಿವಸ ಮಾಂಗಲ್ಯ ಕಟ್ಟುವಾಗ ಇಟ್ಟಂತ ಬೆಂಕಿ ಈವರೆಗೆ ಉರಿತಾನೇ ಉಂಟು. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಿ ನಾನು ಕೋರೆಗೆ ಬರೋದು. ಯಾರಾದ್ರೂ ಪೇಮೆಂಟ್ಗೆ ಬಂದ್ರೆ ಸೀದಾ ಮನೆಗೆ ಬರ ಕೇಳಿ. ಹೌದೌದು. ಏನ ನನ್ನ ಮನೆಯೆಲ್ಲ ಡ್ಯಾಮೇಜ್ ಮಾಡಿ ಸಾಯ್ತೇನೆ. ಹಿಂದಿನಿಂದ ಏನೋ ಯುದ್ಧ ಮಾಡೋದು, ದಮ್ಮಿದ್ರೆ ಎದುರು ಬಂದು ಯುದ್ಧ ಮಾಡ, ಎದುರು ಬಾ. ನಿಂದೇನೆ ಇದು ಗಣೇಶ ವಿಸರ್ಜನೆಗೆ ಹನುಮಂತನ ಟ್ಯಾಬ್ಲವ. ಕೆಳಗಿಡು ಕೆಳಗಿಡು. ನಾವು ಬಾಯಲ್ಲಿ ಮಾತಾಡುವ, ಕೈಯಲ್ಲಿ ಬೇಡ. ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ನಾವು ಬಾಯಲ್ಲಿ ಮಾತಾಡುವ. ಕೆಳಗಿಡು ಕೆಳಗಿಡು ಕೆಳಗಿಡು. ನಿನ್ ಸಮಸ್ಯೆ ಏನು? ಸಮಸ್ಯೆ ಏನ? ಒಂದ್ ವಾರದ ಹಿಂದೆ 3 ಸೆಂಟಿಮೀಟರ್, ನಿನ್ನೆ ನೋಡ್ತೀನಿ 6 ಸೆಂಟಿಮೀಟರ್, ಇವತ್ತು ಬೆಳಗ್ಗೆ ನೋಡ್ತೀನಿ 9 ಸೆಂಟಿಮೀಟರ್. ಏನ ಏನ ಏನ? ನಿಮ್ಮ ಅಂಗಿ ಮೇಲೆ ಕೂದ್ಲು. ಸತ್ಯ ಹೇಳಿ, ನೀವು ಕೋರೆ ರೈಟ್ರಾ ಅಲ್ಲ ಅಲ್ಲಿ ಹೋಗಿ ಅವ್ರ ಜಡೆ ಕಟ್ಟುದ? ಏನ್ರಿ ನಿಮ್ದಲ್ಲಿ ಏನು ಬ್ಯೂಟಿ ಪಾರ್ಲರ್ ಇದೆನಾ? ಸತ್ಯ ಹೇಳಿ, ಆ ಕೂದ್ಲು ನಿಮ್ಮ ಅಂಗಿ ಮೇಲೆ ಹೇಗ್ ಬಂತು? ಮಕ್ಕಳು ಹೆಂಗಸರು ಎಲ್ಲ ಓಡಿ ಬಂದು ಹೆದ್ರಿ ನನ್ನ ಹತ್ರ ನಿಲ್ತಾರೆ. ಅದೆಲ್ಲಾದ್ರೂ ಗಾಳಿಗೆ ಹಾರಿ ಕೂದ್ಲೆಲ್ಲಾದ್ರೂ ಕಿಸೆಗೆ ಕೋರೆಯಲ್ಲಿ ಬಂಡೆ ಹೊಡೆದ ಮೇಲೆ ಒಂದು 10 ಬುಟ್ಟಿಯಷ್ಟು ಸಹ ಜಲ್ಲಿಕಲ್ಲು ಒಟ್ಟಾಗಲ್ಲಂತೆ. ನಾನ್ 100 ರೂಪಾಯಿ ಡೈನಮಿಟ್ ಇಡುದ, ದೇಶ ಹೊಡೆಯುವ ಅನುಭವ ಇಡುದಲ್ಲ. ದೇವಾ, ಈ ಹೆಂಗಸರಿಗೆ ಸಂಶಯ ಇದ್ದಿದ್ದಿಂದಲೇ ಗಂಡಸರೆಲ್ಲ ಲಗಾಡಿ ಹೋದದ್ದು. ಏನು ಹೇಳಿದ್ರಿ ನೀವು? ಗಂಡಸರನ್ನು ಲಗಡಿ ತೆಗ್ದದ ಹೆಂಗಸರ? ಮತ್ತೇನ್? ಒಂದು ಮಾತು ನೆನಪಿಟ್ಕೊಳ್ಳಿ, ಏನ್? ಪ್ರತಿ ಒಂದು ಯಶಸ್ವಿನ ಗಂಡಿನ ಹಿಂದೆ ಒಂದು ಹೆಂಗಸು ಇದೇನೆ. ಎಲ್ಲಿದೆ ಎಲ್ಲಿದೆ? ಅದೇ ಮಾತು ಸ್ವಲ್ಪ ಮುಂದೆ ಆಗಿದೆ, ಗೊತ್ತಿತ್ತಾ? ಏನು? ಪ್ರತಿಯೊಂದು ಹಾಳಾದ ಗಂಡಿನ ಹಿಂದೆನೂ ಹೆಣ್ಣು ಇದೇನೆ. ಆದ್ರೆ ಒಂದಲ್ಲ, ಸುಮಾರಿದೆ. ನಾನ್ ಸಹ ಅದೇ ಹೇಳುದು, ನಿಮ್ಮ ಹಿಂದೆ ತುಂಬಾ ಜನ ಹುಡುಗಿಯರಿದ್ದಾರೆ. ಕೇಳಿ, ಹೆಂಗಸರಿಗೆ ದೇವರೊಂದು ವರ ಉಂಟು. ಎಂತ ವರ? ಒಂದು ಹೆಂಗಸು ಮನಸ್ಸು ಮಾಡಿದ್ರೆ ವರ್ಷಕ್ಕೊಂದು ಮಗುವಿನ ತಾಯಿ ಆಗ್ಬಹುದು. ಅದೇ ಒಂದು ಗಂಡಸು ಮನಸ್ಸು ಮಾಡಿದ್ರೆ ವರ್ಷಕ್ಕೆ ಎಷ್ಟೋ ಮಗುವಿನ ತಂದೆ ಆಗ್ಬಹುದು. ನನ್ನ ಹತ್ರ ಮಾತಾಡಿ ಸುಮ್ನೆ ಪ್ರಯೋಜನ ಇಲ್ವಾ? ಸುಮ್ಕೆ ಮನೆಯಲ್ಲಿ ನಾಯಿಯಾಗಿ ಬಿದ್ದಿ ಮಂಡೆ ಹೊಡ್ದಾಗ್ತೇನೆ ಈಗ. ನಿಂಗೆ ಭಾಷೆ ಇಲ್ವನ? ಅಷ್ಟು ಪಕ್ಕ ಹೇಳಿ ಪುನಃ ಬೊಗಳ್ತೀಯನ? ನಾನಲ್ರಿ, ಅಲ್ಲಿ ಹೊರಗಡೆ ನಾಯಿ ಬೊಗಳದಲ್ಲ. ಅಯ್ಯೋ ಆಯ್ತು. ಈಗ ಒಂದ್ ಕಡೆ ಮನೆಯಲ್ಲಿ ನಿಂದು ಕಿರಿಕಿರಿ, ಒಂದ್ ಕಡೆ ಅಲ್ಲಿ ನಮ್ಗೆ ಬಂಡೆಗೆಲ್ಲ ಡೈನಮೈಟ್ ಸಪ್ಲೈ ಮಾಡ್ತಾನೆ ನಮ್ಮ ಮುರುಗೇಶ, ಅವನ ಈ ಕಡೆನೆ ಬರ್ತಾ ಇದ್ದಾನೆ ನೋಡ. ಅವನಿಗೆ 2 ಕಿವಿ ಕೂಡ ಕೇಳೋದಿಲ್ಲ. ಕಪ್ಪಿಯೂ ಅವನ ಹತ್ರ ಬೆರಳು ತೋರಿಸಿ ಮಾತಾಡ್ಬೇಡ, ಅವನಿಗೆ ಭಯಂಕರ ಬಿಸಿ ಆಗ್ತದೆ. ಬೆರಳು ತೋರಿಸ್ಬೇಡ. ಇನ್ನೇನ ನಾಯಿ ಬೊಗಳ್ಬೇಕಾದ್ರೆ ನಾಯಿ ಬಾಯಿಗಿನ ಮೈಕೆ ಇಡ್ಬೇಕೇನ? ನಾಯಿ ಬೊಗಳಿಕ್ಕೆ 5 ರೂಪಾಯಿ ಕೊಡ್ಬೇಕು. ಎಂತ ಸೈಕಲ್ ಬ್ಯಾಲೆನ್ಸ್ ಉಂಟೆ? ನಿನ್ ಕಿವಿ ಇನ್ನೂ ಸರಿಯಾಗ್ಲಿಲ್ವಾ? ನಿನ್ ಕಿವಿ ಇನ್ನೂ ಸರಿಯಾಗ್ಲಿಲ್ವಾ? ಕಿವಿಯಲ್ಲಿರುವ ಕೂದಲು ಇಟ್ಟದಲ್ಲ, ಅದು ಬೆಳೆದ
ನಿನ್ ಕಿವಿಯಾಗೆ ಹೊಡ್ತದ ಕಿವಿ ಕಿವಿದ್ದು ಸಮಸ್ಯೆ ಏನ್ ಮಾಡುದು 6 ತಿಂಗಳ ಮುಂಚೆ ಅವತ್ತು ಸಂಡೆ ಆದಿತ್ಯವಾರ. ಯಾವಾಗ? ಸಂಡೆ ಆದಿತ್ಯವಾರ. ಸಂಡೆ ಆದಿತ್ಯವಾರನೇ ಬರೋದು, ಮಂಡೆ ಆದಿತ್ಯವಾರ ಬರಲ್ಲ. ಶುಕ್ರವಾರ ಅಲ್ಲ ಮಾರೆ, ಸಂಡೆ ಆದಿತ್ಯವಾರ. ಹೋಗು. ನಮ್ಮ ಬದಿ ಮನೆ ಹುಡುಗರು ಬಂದು ನನ್ನ ಹತ್ರ ಹೇಳಿದು, ಮುರುಗೇಶ ಒಂದು ಡೈನಮಿಟ್ ತರಬೇಕು, ಅದನ್ನು ನದಿಗೆ ಹಾಕಿ ಬ್ಲಾಸ್ಟ್ ಮಾಡಿ ಮೀನು ಹಿಡಿಬೇಕಂತ. ಮಕ್ಕಳಿಗೆ ಬೇಜಾರಾಗಬಾರ್ದು, ಒಂದು ಡೈನಮೈಟ್ ಅನ್ನು ತೆಗೆದು ಅದಕ್ಕೊಂದು ಬತ್ತಿ ಕೂರಿಸಿ ಫುಲ್ ಗ್ರೀಸ್ ಎಲ್ಲ ಹೊಡೆದು ರೆಡಿ ಮಾಡಿ ನಾನು ಕೂಡ ಹುಡುಗರ ಹತ್ರ ಹೋಗಿ ಆ ಡೈನಮಿಟ್ ಗೆ ಬೆಂಕಿ ಕೊಟ್ಟು ನದಿಗೆ ಹಾಕಿದೆ. ನದಿಗೆ ಹಾಕಿದೆ ತಟ್ಟು, ಅದು ಹೊಡಿಲಿಲ್ಲ. ಮಕ್ಕಳದು ಒಂದೇ ಬೊಬ್ಬೆ, ಮುರುಗೇಶನ ತೋಟೆ ಬೊಟ್ಟಾಯ್ತು ಅಂತ. ನಾನು ಸಿಟ್ಟಿನಿಂದ ನದಿಯನ್ನು ನೋಡ್ತೀನಿ, 2 ಸಣ್ಣ ಮೀನುಗಳು ನನ್ನನ್ನು ನೋಡಿ ನೆಗಡುದು. ಸಿಟ್ಟು ಬಂದು ಏನಿಲ್ಲ, ಅಂಗಿ ಲುಂಗಿ ತೆಗೆದು ಬಿಸಾಡಿದ್ದು ಸೀದಾ ನದಿಗೆ ಹಾರಿದೆ ತಕ್ಷಣ ಡೈನಮೈಟ್ ಹೊಡೆದದ್ದಲ್ಲ, ಒಂದು ಸಣ್ಣ ಸಿಲ್ವರ್ ಪೀಸ್ ಇಲ್ಲಿಂದ ಇಲ್ಲಿ ಪಾಸ್ ಆದದ್ದು. ಮತ್ತೇನಾಯ್ತು? ನೆಗಡಿದ 2 ಮೀನುಗಳ ಜೊತೆ ನಾನ್ಸ ಮೇಲೆಗೆ ತೇಲಾಡ್ತಾ ಇದ್ದೆ. 2 ತಿಂಗಳು ಆಸ್ಪತ್ರೆಯಲ್ಲಿ ಹೋಮವಲ್ಲಿದ್ದೆ. ಅದು ಹೋಮ ಅಲ್ಲ, ಕೋಮ. ಎಂತ ಬುಟ್ಟಿಯಲ್ಲಿ ಆಗ್ಲಿಕ್ಕೆ ನಾಯಿ ಮರಿಯ ಮರೆ. ನಾನು ಬೆಟ್ಟಲ್ಲಿ ಮಲಗಿದ್ದೆ. ಫೋನ್ ರಿಂಗ್ ಆಗ್ತಾ ಉಂಟು ನಿಂದು, ಫೋನ್ ರಿಂಗ್ ಆಗ್ತಾ ಉಂಟು. ಅದಕ್ಕೆ ಲೋಷನ್ ಹಚ್ಚಬೇಕು. ಯಾಕೆ? ತುರಿಸುದಕ್ಕೆ. ಫೋನ್. ಒಂದು ಮಿನಿಟ್. ಹಲೋ ನೋಡ, ಕಿವಿಗಿಟ್ಟು ಮಾತಾಡು. ಕಿವಿಗಿಟ್ರು ಒಂದೇ, ಹಿಡಿದಿದ್ರು ಒಂದೇ. ಎಂತ ಕೇಳಿ ವಿಷಯ? ಹಲೋ, ಏನೇನ್ ಡೈನಮೈಟ್ ನ ಬತ್ತಿ ಕೆಳಗೆ ಬಿದ್ದಿದ, ಹೇಗೆ ತಾಕ್ಸುದಂತ ಹೇಳಿ? ಒಂದ್ ನಿಮಿಷ. ಡೈನಮೈಟ್ ನ ಬತ್ತಿ ಕೆಳಗೆ ಬಿದ್ದಿದಂತೆ, ಹೇಗೆ ತಾಕ್ಸುದಂತೆ? ಡೈನಮೈಟ್ ನ ಬತ್ತಿ ಹೋಗಿದ ಮುನ್ನ, ಅದಕ್ಕೆ ಟೆನ್ಷನ್ ಮಾಡುದು. ಎಡಗೈಯಲ್ಲಿ ಒಂದು ಕ್ಯಾಂಡ್ಲ್ ಹೊತ್ಸಿ ಇಡ್ಕೋ, ಬಲಕೈಯಲ್ಲಿ ಒಂದು ಡೈನಮೈಟ್ ಇಡ್ಕೋ, ನಡುವಲ್ಲಿ ತೂತು ಮಾಡಿ ಬತ್ತಿ ಇಡು, ಅದನ್ನು ಫುಲ್ ಪ್ಯಾಕಿಂಗ್ ಮಾಡಿ ರೆಡಿ ಮಾಡು. ರೆಡಿ ಆದ ಡೈನಮೈಟ್ ಅನ್ನು ಎಡಗೈಯಲ್ಲಿ ಇಡ್ಕೋ. ಹಲೋ ಒಂಚೂರು ಕುರ್ಕುರು ಶಬ್ದ ಆದ್ರೂ ಬರ್ತಾ ಇತ್ತು ಮಾರೆ, ಈಗ ಅದು ಬಂದಾಯ್ತಲ್ಲ. ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಕರೆನ್ಸಿ ಖಾಲಿ ಆಯ್ತಾ? ಕರೆನ್ಸಿ ಖಾಲಿ ಅಲ್ಲ, ಅಲ್ಲಿ ಡೈನಮೈಟ್ ಮತ್ತೆ ಕ್ಯಾನ್ಲು ಒಂದೇ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿದ್ಯಲ್ಲ, ಎದುರಿನ ಜನನೇ ಖಾಲಿ ಆಯ್ತಲ್ಲ. ಸಮಸ್ಯೆ ಅದೇ, ಯಾವ್ದು? ಟವರ್ ಬಿತ್ತಿರ್ಬೇಕು. ಅದು ಏನದು? ಅದು ನೋಟ್ ಟು ಟಚ್ ಸ್ಕ್ರೀನ್.